ಔಷಧ ಜಾಲ ಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ತನಿಖೆ ಚುರುಕುಗೊಂಡಿದೆ. ಡ್ರಗ್ ಕಂಟ್ರೋಲರ್ಗಳು ಹಾಗೆ ಪೊಲೀಸರು ಕಾರ್ಯಾಚರಣೆಯನ್ನ ಇದೀಗ ಆರಂಭಿಸಿರುವಂತದ್ದು. ಅಷ್ಟೇ ಅಲ್ಲದೆ ಜಂಟಿ ಕಾರ್ಯಾಚರಣೆ ಈಗಾಗಲೇ ಆರಂಭವಾಗಿದೆ. ನಕಲಿ ಔಷಧ ಸಿಕ್ಕ ಸ್ಥಳಕ್ಕೆ ಭೇಟಿ ನೀಡಲಿದ್ದಾರೆ ಅಧಿಕಾರಿಗಳು ಅನ್ನೋದ್ರ ಬಗ್ಗೆ ಕೂಡ ಇದೀಗ ಮಾಹಿತಿ ಲಭ್ಯವಾಗ್ತಾ ಇದೆ. ಏನು ಅಧಿಕಾರಿಗಳು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಫಾರ್ಮ್ ಹೌಸ್ನಲ್ಲಿ ನಕಲಿ ಔಷಧಗಳ ತಯಾರಿಕೆ ಮತ್ತು ಅವುಗಳನ್ನ ಮರು ಪ್ಯಾಕೇಜಿಂಗ್ ಮಾಡಿ ಮರು ಲೇಬಲಿಂಗ್ ಮಾಡಿ ಯಾವ ರೀತಿಯಾಗಿ ನಕಲಿ ಔಷಧಗಳನ್ನ ಬೇರೆ ಬೇರೆ ಕಡೆ ಮೆಡಿಕಲ್ ಕಡೆಗಳಿಗೆ ರಫ್ತು ಮಾಡಲಾಗ್ತಿದೆ ಅನ್ನುವಂಥದ್ದು ನಿನ್ನೆ ದಾಳಿಯನ್ನ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗಿದ್ದಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೊಂದೇ ಜಾಗದಲ್ಲ, ಬೇರೆ ಬೇರೆ ಕಡೆಗಳಲ್ಲಿ ಈ ತರ ನಕಲಿ ಔಷಧಿ ಜಾಲಗಳು ಇರುವಂತದ್ದು ಈಗಾಗಲೇ ಗೊತ್ತಾಗಿದೆ. ಹೀಗಾಗಿ ಪೊಲೀಸರು ಹಾಗೆ ಅಧಿಕಾರಿಗಳು ಈಗಾಗಲೇ ಕಾರ್ಯಾಚರಣೆಯನ್ನ ಮುಂದುವರೆಸಿದ್ದಾರೆ. ಅಷ್ಟೇ ಅಲ್ಲದೆ ನಕಲಿ ಔಷಧಿ ಸಿಕ್ಕ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿಯನ್ನ ಮಾಡಿ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಜನರ ಆರೋಗ್ಯ, ಜನರ ಜೀವಕ್ಕೆ ಯಾವುದೇ ರೀತಿಯಾದಂತಹ ಬೆಲೆನೇ ಇಲ್ವಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಅಂದ್ರೆ ಇವರೆಲ್ಲ ಬೇರೆ ರಾಜ್ಯದಿಂದ ಕಮ್ಮಿಗೆ ಮಾತ್ರೆಗಳನ್ನ ತಂದು, ಅಂದ್ರೆ ಮೆಡಿಸಿನ್ಗಳನ್ನ ತಂದು ಇಲ್ಲಿ ಅದಕ್ಕೆ ಪ್ಯಾಕೇಜಿಂಗ್, ಅಂದ್ರೆ ಒಂದು 600 ರೂಪಾಯಿ ಇದ್ದಂತಹ ಒಂದು ಮೆಡಿಸಿನ್ ಏನಿರುತ್ತೆ ಅದಕ್ಕೆ 6,000 ರೂಪಾಯಿ